ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಧಾರ್ಮಿಕ ಕ್ಷೇತ್ರ ಎಂದು ಹೆಸರಾದಂತಹ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನೂರಾರು ಮಹಿಳೆಯರ ಕೊಲೆ, ಅತ್ಯಾಚಾರ ಹಾಗೂ ಅಸಹಜ ಸಾವುಗಳಂತಹ ಪೈಶಾಚಿಕ ಕೃತ್ಯಗಳು ನಡೆದಿರುವುದು ಅತ್ಯಂತ ಆಘಾತಕಾರಿಯಾಗಿದ್ದು, ಯಾವುದೇ ಪ್ರಭಾವ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಶಿಕ್ಷಿಸಲು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ಕೊಲೆ, ಅತ್ಯಾಚಾರ ಹಾಗೂ ಅಸಹಜ ಸಾವುಗಳ ಕುರಿತು ಯಾವುದೇ ಪ್ರಭಾವ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ಕೊಲೆ, ಅತ್ಯಾಚಾರ ಹಾಗೂ ಅಸಹಜ ಸಾವುಗಳಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಇನ್ನು ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಎಸ್ಐಟಿ ತನಿಖೆ ಕೈಗೊಳ್ಳಬೇಕು. ನೈತಿಕ ಹೊಣೆ ಹೊತ್ತು ರಾಜ್ಯಸಭೆಯ ಸ್ಥಾನ ಹಾಗೂ ಧರ್ಮಾಧಿಕಾರಿ ಸ್ಥಾನಕ್ಕೆ ವೀರೇಂದ್ರ ಹೆಗಡೆ ರಾಜೀನಾಮೆ ನೀಡಬೇಕು. ಇನ್ನು ಧರ್ಮಸ್ಥಳದಲ್ಲಿ ಅಕ್ರಮ ಕೂಟ ಅಮಾನುಷವಾಗಿ ಕೊಲೆಗೈದವರನ್ನ ಹೂತಿರುವುದಾಗಿ ಕೋರ್ಟ್ ಮುಂದೆ ಸಾಕ್ಷಿ ನುಡಿದಿರುವಂತಹ ವ್ಯಕ್ತಿಗೆ ಹಾಗೂ ಆತನ ಕುಟುಂಬಕ್ಕೆ ಸೂಕ್ತ ಭದ್ರತೆ ನೀಡಬೇಕು. ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಕೊಲೆ, ಅತ್ಯಾಚಾರ ಹಾಗೂ ದೌರ್ಜನ್ಯದಂತಹ ದುಷ್ಕೃತ್ಯಗಳಿಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಿಮ್ಮನ್ನ ರಾಜ್ಯಸಭಾ ಮೆಂಬರ್ ಮಾಡಿರುವಂತದ್ದು ಉತ್ಸವ ಮೂರ್ತಿಯಾಗಿ ಮೆರೀಲಿಕ್ಕಲ್ಲ, ಧರ್ಮಾಧಿಕಾರಿ ಅಂತಲ್ಲ. ಪಾರ್ಲಿಮೆಂಟ್ ಇರೋದು ಎದಕ್ಕೋಸ್ಕರ? ಅನ್ಯಾಯಕ್ಕೊಳಗಾದ ಜನಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ. ನಿನ್ನ ಸ್ಥಾನದಲ್ಲೇ ಇಷ್ಟೊಂದು ನೂರಾರು ಕೊಲೆಗಳಾಗಿದೆ ಅಂತ ಹೋರಾಟ ನಡೆಸಬೇಕಾದ್ರೆ ಮುಂದೆ ನಿಂತು ಅವ್ರಿಗೆ ನ್ಯಾಯ ಕೊಡಿಸಬೇಕಾದಂತವ್ರು ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಪ್ರಭಾವ ಏನು ಮಾಡ್ತಾ ಇದ್ದಾರೆ? ಯಾತಕ್ಕೋಸ್ಕರ ನಿನ್ನ ಸ್ಥಾನಗಳು? ಧರ್ಮದ ಸ್ಥಾನ ಎದಕ್ಕೆ, ರಾಜಕೀಯ ಸ್ಥಾನ ಎದಕ್ಕೆ? ಎರಡಕ್ಕೂ ರಾಜೀನಾಮೆ ಕೊಡ್ಬೇಕನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಒಕ್ಕವರಿಂದ ಕೇಳ್ತಾ ಇದ್ದೀವಿ. ಅವರು ಎಷ್ಟು ಮಟ್ಟಿಗೆ ಬೆನ್ನುಮುಟ್ಟಿಯನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 800ಕ್ಕೂ ಹೆಚ್ಚು ಚಾನೆಲ್ಗಳಿಗೆ, ಯೂಟ್ಯೂಬ್ ವಾಹಿನಿಯ ಎಲ್ಲಾ ಮಾಧ್ಯಮ ವಿಚಾರ ಬಂದಾಗ, ಧರ್ಮಸ್ಥಳದ ಪ್ರಶ್ನೆ ಅಂತ ಬಂದಾಗ, ವ್ಯಕ್ತಿಗತವಾಗಿ ಇಂಡಿವಿಜುವಲ್ ಆಗಿ ಯಾರ್ಯಾರು ನ್ಯಾಯಪರವಾಗಿ ನಿಂತಿರ್ತಕ್ಕಂಥ ನಿಷ್ಠುರವಾಗಿರ್ತಕ್ಕಂಥವ್ರು ಇದ್ದಾರೋ ಅವರು ಮಾತ್ರ ಇವತ್ತು ಮಾತಾಡ್ತಿರೋದನ್ನು ನೋಡ್ತಾ ಇದೀವಿ. ಅಡ್ಡಿ ತರಲಿಕ್ಕೋಸ್ಕರ, ಅದನ್ನು ಬಂದ್ ಮಾಡ್ಲಿಕ್ಕೋಸ್ಕರ ಯೂಟ್ಯೂಬ್ ಗಳಲ್ಲಿ ಮಾತಾಡಬಾರ್ದು ಧರ್ಮಸ್ಥಳದ ಹೆಸರೆತ್ತೆ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಏನು ಅದಕ್ಕೊಂದು ಏನು ಸ್ಟೇ ತಂದಿದ್ದಾರೆ. ಈಗೆಲ್ಲ ಅದನ್ನು ಕ್ವಶನ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಕೆಲವರೆಲ್ಲ ಕೂಡ. ಅದನ್ನು ಮೀರಿ ನಾವು ಮಾತಾಡ್ತೇವೆ. ಪ್ರಕರಣವನ್ನ ಕೈಗೆತ್ತಿಕೊಂಡ್ರೆ ಅದು CBI ನಂತ ದೊಡ್ಡ ಸಂಸ್ಥೆ ಅದನ್ನ ಮುಚ್ಚಾಕ್ತು, ಮತ್ತು ಇನ್ನೊಂದು SIT ಮುಚ್ಚಾಕ್ತು. ಈಗ ಯಾವುದೇ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನನಗೆ ನಾನಿಂತ ಕೆಲಸ ಮಾಡಿದ್ದೀನಿ, ನನ್ನ ಅಪರಾಧಕ್ಕಾಗಿ ನಾನು ಸರೆಂಡರ್ ಆಗ್ತೀನಿ ಅಂದಾಗ ಸಹಿತ ಅದನ್ನ ಪ್ರಾರಂಭ ಮಾಡೋದಕ್ಕೆ ಸುಮಾರು 20 ದಿನಗಳು ನೆನಪಿಟ್ಕೋಬೇಕು. ನಾವು 20 ದಿನಗಳಲ್ಲಿ ಅಲ್ಲಿ ಏನೇನಾಗಿರ್ಲಿಕ್ಕೆಲ್ಲ ನೀವೇ ವಿಚಾರ ಮಾಡಿದ್ದೀವಿ. ನಿನ್ನಿನ ಪರಿಣಾಮ ನೋಡಿದ್ರೆ ಇಂಥ ಒಂದು ಬಲಶಾಲಿಯಾದಂಥ ವರ್ಗ ಅಲ್ಲಿ ಏನೇನು ಮಾಡಿರ್ಲಿಕ್ಕೆಲ್ಲ. ಇಂಥದ್ದೊಂದು ಪ್ರಗತಿಪರ ಆಲೋಚನೆ ಮಾಡಿದಾಗ ಬಹುಶಃ ನಮ್ಮ ನಾಡು ನಿಜವಾಗಿ ಸಹಿತ ಬಸವ ಅನ್ಯಾಯಕ್ಕೆ ವಿರುದ್ಧವಾಗಿ ನೆಲೆ ನಿಂತಹ ಹೃದಯಗಳು ನಮ್ಮ. ಆ ಕಾರಣಕ್ಕೆ ನಾವು ನೀವೆಲ್ಲ ಸೇರಿ ಜಾತಿ, ಮತ, ಭೇದ, ಪಂಗಡಗಳಿಲ್ಲದೆ ಈ ಸ್ತ್ರೀ ಕುಲಕ್ಕೆ ಗೌರವ ತರ್ತಕ್ಕಂಥ ಒಂದು ಇದನ್ನ ನಾವು ಮಾಡಬೇಕಾಗಿದೆ. ಈ ಹೋರಾಟ ಇದೆಯಲ್ಲ, ಇಡೀ ಕರ್ನಾಟಕದಾದ್ಯಂತ ನಡೀಬೇಕು ಇವತ್ತು. ಅಲ್ಲಿದ್ದವರಿಗೆ, ನಮ್ಮ ಹೋರಾಟಗಾರರಿಗೆ ಒಂದು 3-4 ಜನ ಇದ್ದಾರೆ ಪಾಪ. ಅವ್ರಿಗೆ ಎಷ್ಟು ಬೆದರಿಕೆಗಳು, ಎಷ್ಟು ತೊಂದರೆಗಳು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಹೇಳಲಾರದಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಜನಬೆಂಬಲ ಅವ್ರಿಗೆ ಇಲ್ಲ ಅಂತಂದ್ರೆ ಬಹುಶಃ ಆ ನ್ಯಾಯ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಅಂತಕ್ಕಂಥ ಮಾತುಗಳನ್ನ ನಾವು ನೆನಪಿಟ್ಟುಕೊಂಡು ನಾವು ಎಲ್ಲೇ ಮನೆಯಲ್ಲಿದ್ರು ಸಹಿತ ಧರ್ಮದ ಹೆಸರಿನಲ್ಲಿ ನ್ಯಾಯ ಮುಚ್ಚಿ ಹಾಕಲು ಹೊರಟಿರುವ ವೀರೇಂದ್ರ ಹೆಗಡೆಗೆ ಧಿಕ್ಕಾರ. ಸೌಜನ್ಯ ನ್ಯಾಯವನ್ನು ಆಗಲೇಬೇಕು. ಕುಟುಂಬಕ್ಕೆ ರಕ್ಷಣೆ ಕೊಡದಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸೃಷ್ಟಿಸ್ತಕ್ಕಂಥ ಒಂದು ಘಟನೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಘಟನೆಗಳ. ಯಾವಾಗ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಧರ್ಮಸ್ಥಳದಲ್ಲಿ ಕಳೆದ 16 ವರ್ಷಗಳಿಂದ ಅಲ್ಲೇನು ಮಹಿಳೆಯರು, ಅಪ್ರಾಪ್ತ ಮಹಿಳೆಯರು, ಬಾಲಕರು, ಬಾಲಕಿಯರು ಈ ತರ ಅನಾಥವಾಗಿ ಶವಗಳನ್ನ ನಾನು ಊತಿಟ್ಟಿನಿ, ನಿಮ್ಗೆ ತೋರಿಸ್ತೀನಿ ಅಂತ ಬಂದ ನಂತರ ಇಡೀ ಕರ್ನಾಟಕಕ್ಕೆ ಸಂಚಲನ ಸೃಷ್ಟಿಯಾಗಿದೆ. ಕರ್ನಾಟಕದ ಜನತೆ ಸರ್ಕಾರನ ಕೇಳಿಕೊಳ್ಳೋದಷ್ಟೇ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈಗಾಗಲೇ ಸರ್ಕಾರ SIT ತಂಡವನ್ನ ನೇಮಿಸಿದೆ. ಆ ಪ್ರಕ್ರಿಯೆ ಕಳೆದ 2-3 ದಿನಗಳಿಂದ ಶುರುವಾಗಿದೆ. ನಮ್ಮ ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಕತೆ ಉಲ್ಟಾ ಆಗಿದೆ. ಈಗ ಹಾಗಾಗ್ಬಾರ್ದು ದಯವಿಟ್ಟು. ಹಾಗಾದ್ರೆ
ಇಡೀ ರಾಜ್ಯವೇ ಎದ್ದಾಡುತ್ತಾ ದೊಡ್ಡ ಮಟ್ಟದಲ್ಲಿ ಈ ಹೋರಾಟ ಮಾಡ್ಬೇಕಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಧರ್ಮಸ್ಥಳದಲ್ಲಿ ಆದಂತ ಎಲ್ಲ ಅನ್ಯಾಯ, ಅತ್ಯಾಚಾರ, ಕೊಲೆ, ಕಿಡ್ನಾಪ್, ನಮ್ಮ ಇವತ್ತಿನ ಮುಖ್ಯವಾದ ಬೇಡಿಕೆ ಏನಪ್ಪಾ ಅಂದ್ರೆ, ಮೊಟ್ಟ ಮೊದಲನೇದ್ದು SIT ಏನ್ ರಚನೆ ಮಾಡಿದರೆ ಆ SIT ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಬೇಕು. ಅದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕನ್ನೋದಾಗಿದ್ರೆ ಅದು ಹೈಕೋರ್ಟಿನ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ನ ಜಡ್ಜ್ ಉಸ್ತುವಾರಿಯಲ್ಲಿ ನಡಿಬೇಕನ್ನೋದು ಮೊದಲ ಬೇಡಿಕೆ. ಎರಡನೇ ವಿಷಯ ಏನಪ್ಪಾ ಬೇಡಿಕೆ ಅಂತ ಹೇಳಿದ್ರೆ, ಅಲ್ಲಿಯ ಎಲ್ಲ ತನಿಖೆಗಳಿಗೆ, ಅಲ್ಲಿ ನಡೆದಿರ್ತಕ್ಕಂಥ ಕ್ರಿಮಿನಲ್ ಕೆಲಸಗಳಿಗೆ, ಅಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಮೊದಲು ಅವರು ರಾಜೀನಾಮೆ ಕೊಡ್ಬೇಕನ್ನೋದು ನಮ್ದು ಎರಡನೇ ಬೇಡಿಕೆ ಆಗಿದೆ. ಯಾಕಂತ ಕೇಳಿದ್ರೆ, ಧರ್ಮಾಧಿಕಾರಿ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ರಾಜ್ಯಸಭಾ ಸದಸ್ಯರು. ಬಿಜೆಪಿ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದೆ. ಜೊತೆಗೆ